ಇನ್ನೊಬ್ಬರು ಆ ಕಾಲಕ್ಕೆ ಬಂದಂಥವರು ಕನಕದಾಸರು. ಕನಕದಾಸರು ಸಾಮಾನ್ಯವಾಗಿ ಅವರು ಏನೇನೋ ಬ್ರ್ಯಾಂಡ್ ಮಾಡಿಬಿಡ್ತೀವಿ ಅವ್ರನ್ನ. ಹಾಗಿದ್ದಾರೆ ಹೀಗಿದ್ದಾರೆ, ಓದಿಕ್ಕೆ ಗೊತ್ತಿಲ್ಲ, ಅವರು ಕುರುಬರಾಗಿದ್ದರು, ಅವ್ರ ಜ್ಞಾನ ಇರಲಿಲ್ಲ ಅಂತ. ಎಂಥ ಮೂರ್ಖತನದ ಮಾತದು. ಕನಕದಾಸರು ಓದಿದವರು ಯಾರೂ ಹಂಗೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಅವರು ಬಹುದೊಡ್ಡ ಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು. ಆ ಬರಹ ನೋಡಬೇಕು. ಕೆಲವೊಂದು ಸಲ ಭಾರಿ ಗಟ್ಟಿ ಭಾಷೆ ಬಳಸ್ತಾರೆ, ಇನ್ನೊಂದು ಕಡೆ ತುಂಬ ಸುಲಭವಾದ ಭಾಷೆ ಬಳಸ್ತಾರೆ. ತೋರಿಸ್ಬೇಕು ಹೇಗೆ ಬರ್ತೀವಿ ಅಂತ. ಒಂದು ಪದ್ಯ ಹೇಗಿದೆ ನೋಡಿ. ಅದು ಕನಕದಾಸರು ಬರೀತಾರೆ, ನರಸಿಂಹನ ಬಗ್ಗೆ ಬರೀತಾರೆ. ನರಸಿಂಹ ಬಂದ ಕಂಬದಿಂದ ಒಡ್ಕೊಂಡು ಹೇಗೆ ಬಂದ ಅಂತ. ಇದನ್ನು ನಾನು ಅಕ್ಷರದಲ್ಲಿ ಶಬ್ದ ಅಂತ ಬಳಸ್ತೀನಿ. ಇದನ್ನು ಅಕ್ಷರದಲ್ಲಿ ಶಬ್ದ ಇಡುವಂಥದ್ದು. ಹಂಗೆ ಇಡೋದು ಕಷ್ಟ. ಅದು ಅಕ್ಷರದಲ್ಲಿ ಶಬ್ದ ಇಡೋದು ಕಷ್ಟ. ಚಪ್ಪಳ ಬರಬೇಕು ಅಕ್ಷರದಲ್ಲಿ. ಅಕ್ಷರ ಓದೋದಕ್ಕಿರುವಂಥದ್ದು. ಶಬ್ದ ಬರುವಂಗೆ ಬರೀತಾರೋ ನೋಡಿ ಹೇಗಿದೆ ಇದನ್ನು. ಕಂಡೆನ ತಂಡ ತಂಡದ ಹಿಂಡು ಹಿಂಡು ದೈವ ಪ್ರಚಂಡ ರಿಪುಗಂಡ ಉದ್ದಂಡ ನರಸಿಂಹನ ಕಂಡೆನಯ್ಯ. ಇದು ಪಲ್ಲವಿ. ಮುಂದೆ ನೋಡಿ ಹೇಗಿದೆ ಅದು. ಕಣ್ಣು ಮುಂದೆ ನರಸಿಂಹ ಬಂದಂಗೆ ಅನಿಸ್ಬೇಕು. ಗುಡುಗುಡಿಸಿ ಕಂಬದಲ್ಲಿ ದಡ ದಡ ಸಿಡಿಲು ಸಿಡಿಯೇ ಕಿಡಿಗಿಡಿಸಿ ನುಡಿ ಅಡಗಲೊಡನೆ ಮಿಡಿಬಿಡಿದು ಘಡಘಡನೆ ನಡು ನಡುಗೆ ಗುಡುಗುಡಿಸಿ ಸಭೆ ಬೆದರೆ ಹಿಡಿದು ಅರಣ್ಯಕನ ತೊಡೆಯೊಳ ಎಡೆಕೆಡಹಿದನ ಉರದೊಳಪ್ಪರಿಸಿ ಅರಿಬಸರ ಸರಸರ ಸೀಳಿ ಪರಿಪರಿಯಲಿ ಚರ್ಮ ಎಳೆದೆಳೆದು ನಲುಬು ನರನರವನ್ನು ತೆಗೆದು ನಿರ್ಗಳಿತ ಶೋಣಿತ ಸುರಿಯೇ ಹರಿಹರಿದು ಕರುಳ ಕೊರಳು ಇಟ್ಟವನ. ಕಣ್ಣು ಮುಂದೆ ಚಿತ್ರ ಬಂತು. ತಂದು ಎತ್ತಿ ಹೊಡೆದವನ ತೊಡೆ ಮೇಲೆ ಹಾಕ್ಕೊಂಡು ಕೆಡವಿ ಕಿತ್ತಿ ಕರುಳುಗಳನ್ನು ತನ್ನ ಕೊರಳಲ್ಲಿ ಹಾಕ್ಕೊಂಡ ಅಂತ. ಇಲ್ಲಿ ಮುಗಿತಲ್ಲ, ವಧೆ ಆಯ್ತಲ್ಲ, ಹಿರಣ್ಯಕಶಿಪನ ವಧೆ ಆಯಿತು. ಮುಂದೆ ಏನಾಗಬೇಕು? ಇದು ನನಗೆ ಕನಕದಾಸರ ಸಾಮರ್ಥ್ಯದ ಹೆಚ್ಚೆ ಅಂದ್ಬಿಡ್ತದೆ ನನಗೆ. ಎರಡು ಸೊಲ್ಲೊಳಗೆ ಯಾವ ರೀತಿ ಬಂದ ನರಸಿಂಹ ಹಾಗೆ ಬೆಕ್ಕಿನಂಗೆ ಬರೋಕ್ಕಾಗತ್ತಾ? ಬರಬೇಕು, ಸಿಂಹದ ಹಾಗೆ ಬರಬೇಕದು. ಗುಡುಗುಡಿಸಿ ಕಂಬದಲ್ಲಿ ಹಾಗೆ ಬರಬೇಕು. ಬಂದ ಹಿರಣ್ಯಕಶಿಪನ ವಧೆ ಆಯಿತು. ಮುಂದೇನು ಮಾಡಬೇಕು? ಶಾಂತ ಆಗಬೇಕು. ಭಾಳ ಚೆಂದ ಇದು, ತುಂಬ ಶಾಂತ ಆಗಬೇಕು. ಅಲ್ಲಿ ಭಾಷೆ ಹೆಂಗೆ ಬರುತ್ತೆ ನೋಡಿ. ಕೊರಳಲ್ಲಿ ಮಾಲೆ ಹಾಕ್ಕೊಂಡ್ಬಿಟ್ಟಿದ್ದಾನೆ, ಕರುಳಿನ ಮಾಲೆ ಹಾಕ್ಕೊಂಡಿದ್ದಾನೆ, ಶಾಂತ ಆಗ್ತಾ ಇದ್ದಾನೆ. ಆವಾಗ ಧ್ವನಿ ಹೆಂಗೆ ಬರುತ್ತೆ ನೋಡಿ. ಅದು ಗುಡುಗುಡಿಸಿ ಇಲ್ಲ. ಈಗ ಪುರಜನರು ಹಾಯನಲು ಸುರರು ಹೂ ಮಳೆಗರೆಯೇ ತರತರದ ವಾದ್ಯ ಸಂಭ್ರಮಗಳಿಂದ ಹರಿಹರಿ ಶರಣೆಂದು ತುತಿಸಿ ಶಿಶು ಮೊರೆ ಇಡುವ ಕರುಣಾಳು ಕಾಗಿ ನೆಲೆಯ ಆದಿಕೇಶವನ ಕಂಡೆ ತಂಡ ತಂಡದ ಹಿಂಡು ಹಿಂಡು ದೈವ ಪ್ರಚಂಡ. ಇದು ಅದ್ಭುತ ಪ್ರಯೋಗ ಸಾಹಿತ್ಯದಲ್ಲಿ ನಾ ಕಂಡದ್ದು. ಒಂದೇ ಹಾಡಿನೊಳಗೆ ಒಂದೇ ಮೂರು ಸೊಲ್ಲಿನೊಳಗೆ ಎರಡು ರಭಸ ಬರಬೇಕು, ಮೂರನೇ ತುಂಬ ಶಾಂತವಾಗಿ ಬರಬೇಕು. ಅಂದರೆ ಕ್ರಿಯೆ ತೋರಿಸುತ್ತೆ ಅದು. ಮೊದಲು ಹಿರಣ್ಯಕಶಿಪನ ವಧೆ ಆಗಬೇಕಾದ್ರೆ ಉಗ್ರ ರೂಪ ಇರಬೇಕದು. ಆ ಉಗ್ರ ರೂಪ ಯಾವಾಗಲೂ ಇರೋಕ್ಕೆ ಸಾಧ್ಯ ಇಲ್ಲ. ಹಿರಣ್ಯಕಶಿಪನ ವಧೆ ಆಯ್ತಲ್ಲ, ಇನ್ಯಾಕೆ ಚಿಂತೆಯನ್ನು, ಶಾಂತವಾಗಿರಬೇಕು. ಇದನ್ನು ಮಧ್ವಾಚಾರ್ಯರು ಸಾಧಿಸಿ ತೋರಿಸಿದ್ದಾರೆ. ವಾಯುಸ್ತುತಿ ಮೊದಲಿನ ಶ್ಲೋಕ, ನಖಸ್ತುತಿ ಏನು ಬರುತ್ತೆ ಅದು ಎಷ್ಟು ಚಂದ ಅಂದರೆ, ಅವ್ರ ಶಿಷ್ಯರು ಬರ್ಕೊಂಬಂದರು, ತ್ರಿವಿಕ್ರಮ ಪಂಡಿತರು ಬರ್ಕೊಂಬಂದರು ವಾಯುಸ್ತುತಿಯನ್ನು. ಅವರು ಮಧ್ವಾಚಾರ್ಯ ವರ್ಣನೇ ಇರೋದು ಅಂತಂದು ಕೊಟ್ಟರಂತೆ. ಕೊಟ್ಟಾಗ ಅವ್ರು ಹೇಳಿದ್ರಂತೆ, ನೋಡಪ್ಪ ಇದು ಗುರುಸ್ತುತಿ ಆಯ್ತಲ್ಲ, ಇದಕ್ಕೊಂದು ಹರಿಸ್ತುತಿ ಬೇಕಲ್ವಾ, ಹರಿಸ್ತುತಿ ಇಲ್ಲದೆ ಗುರುಸ್ತುತಿ ಹೇಗೆ ಮಾಡೋದು ಅಂತ ಹೇಳಿ ಕರುಣೆಯಿಂದ ತಾವೇ ಒಂದು ಶ್ಲೋಕವನ್ನು ಬರ್ಕೊಟ್ರು, ನಖಸ್ತುತಿ ಅಂತ. ನರಸಿಂಹನ ಉಗುರುಗಳ ಬಗ್ಗೆ ಬರೆಯುವಂಥದ್ದು. ಬರೀಬೇಕಾದ್ರೆ ಒಂದೇ 4 ಸಾಲಿನ ಶ್ಲೋಕ. ಮೊದಲಿನ 2 ಸಾಲು ಒಂದು ಛಂದಸ್ಸಿನಲ್ಲಿದೆ, ಕಡೆ 2 ಸಾಲು ಇನ್ನೊಂದು ಛಂದಸ್ಸಲ್ಲಿದೆ. ಭಾಳ ಅಪರೂಪದ ಕೃತಿ ಇದು ಸಾಹಿತ್ಯದಲ್ಲಿ ಬರೆದಿರೋದು. ಸಾಮಾನ್ಯವಾಗಿ 4 ಒಂದೇ ಛಂದಸ್ಸಲ್ಲಿ ಬರೀಬೇಕು. ಮೊದಲಿನ 2 ಒಂದು ಛಂದಸ್ಸು, ಅದು ಶಾರ್ದೂಲ ವಿಕ್ರೀಡಿತ ಅಂತ. ಸಿಂಹದ ಗುಡುಗು, ಹುಲಿ ಗುಡುಗಿರ್ಬೇಕು ಅದರೊಳಗೆ. ನರಸಿಂಹ ಬಂದ, ಹಿರಣ್ಯಕಶಿಪನು ಕೊಲ್ತಾನೆ. ಹೇಗೆ ಕನಕದಾಸರು ಮಾಡಿದ್ರು ಹಾಗೆ. ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮತ್ಯದ್ಘಟ ಕುಂಭೋಚಾದ್ರಿ ವಿಪಾಟನಾಧಿಕ ಪಟೋ ಪ್ರತ್ಯೇಕ ವಿಜಾಯಿತ. ಇಲ್ಲಿ ಬಂತು. ಮುಂದೆ ಆ ಕರುಳಿನ ಮಾಲೆ ಹಾಕ್ಕೊಂಡಿದ್ದಾರಲ್ಲ, ಮುಂದಿನ 2 ಸಾಲು ಬರೋದು ಸೃಗ್ಧರ ಛಂದಸ್ಸಲ್ಲಿ ಬರುವಂಥದ್ದು. ಸೃಗ್ಧರ ಅಂದರೆ ಮಾಲೆ ಹಾಕ್ಕೊಂಡದ್ದು, ಕೊರಳಲ್ಲಿ ಮಾಲೆ ಅಂತ. ಆ ಕರುಳಿನ ಮಾಲೆ ಹಾಕ್ಕೊಂಡಿದ್ದಾರೆ ನರಸಿಂಹ. ಅದು ವಜ್ರಾಯಿತ ಆದಮೇಲೆ ಶ್ರೀಮತ್ ಕಂಠೀರವಾಸ್ಯ ಪ್ರತತ ಸುನಖರ ದಾರಿತ ರಾತಿ ದೂರ ಪ್ರಧ್ವಸ್ತ್ವದ್ವಾಂತ ಶಾಂತ ಪ್ರವಿತತ ಮನಸ ಭಾವಿತ ಭೂರಿ ಭಾಗೈ. ಧ್ವನಿನೇ ಚೇಂಜ್ ಆಗಿಬಿಡುತ್ತೆ, ಧಾಟಿನೇ ಚೇಂಜ್ ಆಗುತ್ತೆ. ಮೊದಲನೇ 2 ಸಾಲಲ್ಲಿ ಹಿರಣ್ಯಕಶಿಪನ ವಧೆ ಆಯಿತು, ಮುಂದಿನ 2 ಸಾಲಲ್ಲಿ ಶಾಂತವಾಗಿರಬೇಕು. ಯಾಕೆ ಹಂಗೆ ಮಾಡಿದರು ಅಂತ ಭಾಳ ಚಂದ ಹೇಳ್ತಾರೆ.
ಮೊದಲನೇ 2 ಶ್ಲೋಕ ಶಾರ್ದೂಲ ವಿಕ್ರಯುಡಿತ ನರಸಿಂಹ ಬಂದ. 2ನೇ ಸಾಲು ಯಾಕೆ ಸೃಗ್ಧಾರದಲ್ಲಿ ಮಾಡಿದರು ಅಂದರೆ ಮುಂದೆ ಶಿಷ್ಯ ತ್ರಿವಿಕ್ರಮ ಪಂಡಿತರು ಬರ್ಕೊಂಬಂದಂಥ ವಾಯುಸ್ತುತಿ ಪೂರ್ತಿ ಸೃಗ್ಧಾರದಲ್ಲೇ ಇದೆ. ನಾನು ಬರೆದದ್ದು ಅದಕ್ಕೆ ಹೊಂದಬೇಕಲ್ಲ ಅಂತ ಹೇಳಿ ಗುರು ಕರುಣೆಯಿಂದ ಕಡೆ 2 ಸಾಲುಗಳು ಸೃಗ್ಧಾರದಲ್ಲಿ ಮಾಡಿದರು ಅಂತ. ಇಂಥ ಅಪರೂಪದ ಪ್ರಸಂಗವನ್ನು ಕನ್ನಡದಲ್ಲಿ ಮಾಡಿದ್ದು ಕನಕದಾಸರ ಹೆಗ್ಗಳಿಕೆ. ಇಂಥ ಕನಕದಾಸರು ಇಂಥ ಕಷ್ಟದ ಭಾಷೆಯನ್ನು ಬರೀತಾರೆ ಅಂತ ಅಂದ್ಕೊಂಡ್ರೆ ತುಂಬ ಸುಲಭದ ಮಾತನ್ನು ಬರೀತಾರೆ. ಎಷ್ಟು ಹಗುರವಾಗಿ ಬರೀತಾರೆ ಅಂದರೆ, ಎನ್ನ ಕಂದ ಹಳ್ಳಿಯ ಹನುಮ ಚೆನ್ನಾಗೈದಾರ ಲಕ್ಷ್ಮಣ ದೇವರು, ಕನಕದಾಸರ ಹಾಡು ಎಷ್ಟು ಚೆಂದ ಗೊತ್ತೈತಿ. ಸಂದರ್ಭ ಏನದು, ಆಂಜನೇಯ ಸಮುದ್ರ ದಾಟಿ ಹೋಗಿದ್ದಾನೆ, ಅಶೋಕವನದಲ್ಲಿ ತಾಯಿ ಸೀತೆಯನ್ನು ನೋಡಿದ್ದಾನೆ. ಅಲ್ಲಿ ಹೋಗಿ ಉಂಗುರ ಕೊಟ್ಟಾಗ ಆ ತಾಯಿ ಕೇಳ್ತಾಳೆ. ನಿಮ್ಗೆ ಗೊತ್ತಿರಬೇಕು, ಆಂಜನೇಯ ಹಿರಿಯ, ವಯಸ್ಸಲ್ಲಿ ತುಂಬ ಹಿರಿಯ, ಸೀತೆ ಸಣ್ಣವಳು. ಆದರೆ ಸೀತೆ ಕೇಳ್ತಾಳೆ ಅವನಿಗೆ, ಎನ್ನ ಕಂದ ಹಳ್ಳಿಯ ಹನುಮ ಚೆನ್ನಾಗೈದಾರ ಲಕ್ಷ್ಮಣ ದೇವರು ಅಂತ. ಇದು ಎಷ್ಟು ಚಂದ ಕನಕದಾಸರ ಶಕ್ತಿ ಅಂದರೆ, ಆಕೆ ಕೇಳಬೇಕಾಗಿದ್ದು ಏನು ಕೇಳಬೇಕಾಗಿತ್ತು, ರಾಮ ಹೇಗಿದ್ದಾನೆ ಅಂತ ಕೇಳಬೇಕಾಗಿತ್ತು. ಆಕೆ ರಾಮನ ಬಗ್ಗೆ ಕೇಳೋದೇ ಇಲ್ಲ. ಎನ್ನ ಕಂದ ಹಳ್ಳಿಯ ಹನುಮ ಚೆನ್ನಾಗೈದಾರ ಲಕ್ಷ್ಮಣ ದೇವರು ಅಂತ. ಲಕ್ಷ್ಮಣನ ಬಗ್ಗೆ ಯಾಕೆ ಕೇಳ್ತಾಳೆ? ಎಷ್ಟು ಧ್ವನಿಗಳು ಕನಕದಾಸರು ಸೃಷ್ಟಿ ಮಾಡೋ, ಇದು ಕಾವ್ಯಶಕ್ತಿ ಅಂತ. ಯಾಕೆ ಲಕ್ಷ್ಮಣನ ಬಗ್ಗೆ ಕೇಳ್ತಾಳೆ ಅಂತಂದರೆ, ಆಗಿನ ಕಾಲದಲ್ಲಿ ತಕ್ಷಣ ಹೋಗಿ ರಾಮ ಹೇಗಿದ್ದಾನೆ ಅಂದರೆ ಏನಪ್ಪ ಇದು ಹೆಂಗೆ, ಆವಾಗ ಗಂಡನ ಹೆಸರು ಹೇಳೋದು ಸ್ವಭಾವ ಇರಲಿಲ್ಲ. ಈಗೆಲ್ಲ ಹೈ ಡಿಯರ್ ಅನ್ಬೋದು. ಆಗ ಹಾಗೆ ತಕ್ಷಣ ಗಂಡನ ಹೆಸರು ಹೇಳೋದು ಕಷ್ಟ ಆಗಿತ್ತು, ಹೇಳ್ತಿರ್ಲಿಲ್ಲ. ರಾಮ ಹೇಗಿದ್ದಾನೆ ಅಂದರೆ ಏನು ಎಷ್ಟು ಹಪಾಪಿ ಆಗಿದ್ದಾಳೆ ಆಕೆ, ಗೊತ್ತು ಗಂಡನ ಕೇಳ್ತಾಳೆ ಹೇಗಿದ್ದಾಳೆ ಅಂತ ಅನ್ಕೋಬಾರ್ದು.